ಇಂದ ಸಂಸತ್ನ ಮುಂಗಾರು ಅಧಿವೇಶನ ಶುರುವಾಗಿದೆ. ಮೊದಲ ದಿನವೇ ಆಪರೇಷನ್ ಸಿಂಧೂರ್ ವಿಷಯ ಹಿಡಿದು ಪ್ರತಿಪಕ್ಷದವರು ಸರ್ಕಾರದ ಮೇಲೆ ಮುಗಿಬಿದ್ರು. ಚರ್ಚೆಗೆ ಅವಕಾಶ ಕೊಡ್ತಿಲ್ಲ, ವಿಪಕ್ಷದವರಿಗೆ ಮಾತನಾಡೋದಕ್ಕೆ ಬಿಡ್ತಿಲ್ಲ ಅಂತೆಲ್ಲ ವಾಗ್ದಾಳಿಯನ್ನು ಮಾಡಿದರು. ಸಂಸತ್ನ ಉಭಯ ಕಲಾಪದಲ್ಲೂ ಇಡೀ ದಿವಸ ಏನೇನಾಯಿತು ಅನ್ನೋದನ್ನು ನಿಮಗೆ ತೋರಿಸ್ತೀನಿ. 32 ದಿನಗಳ ಕಾಲ ನಡೆಯಲಿರುವ ಸಂಸತ್ ಮುಂಗಾರು ಅಧಿವೇಶನ ಶುರುವಾಗಿದೆ. ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಮೊದಲು ಏರ್ ಇಂಡಿಯಾ ವಿಮಾನದಲ್ಲಿ ಮಡಿದವರಿಗೆ ಮೌನಾಚರಣೆ ಮಾಡುವ ಮೂಲಕ ಸಂತಾಪ ಸೂಚಿಸಿದ್ರು. ಬಾಹ್ಯಾಕಾಶ ನೆಲೆಗೆ ಹೋಗಿ ಭಾರತದ ತ್ರಿವರ್ಣ ಧ್ವಜ ಹಾರಿಸಿದ ಶುಭಾಂಶು ಶುಕ್ಲಾ ಅವರ ಸಾಧನೆಗೂ ಅಭಿನಂದನೆ ಸಲ್ಲಿಸಿದ್ರು. ಆಮೇಲೆ ಆಪರೇಷನ್ ಸಿಂಧೂರ್ ಯಶಸ್ಸನ್ನು ಕೊಂಡಾಡಿದ್ರು. ಸದನ ಆರಂಭಕ್ಕೂ ಮೊದಲು ಪ್ರಧಾನಿ ಮೋದಿ ಅವರು ಆಪರೇಷನ್ ಸಿಂಧೂರ್ ವಿಜಯೋತ್ಸವ ಆಚರಣೆ ಮಾಡಬೇಕು ಅಂದಿದ್ರು. साथियों, मानसून नवीनता और नवसर्जन का प्रतीक है. पूरी दुनिया ने भारत की सैन्य शक्ति का, भारत के सैन्य के सामर्थ्य का रूप देखा है. ऑपरेशन सिंदूर में भारत की सेना ने जो लक्ष्य निर्धारित किया था 100% अचीव किया. आतंकियों के आकाओं के घर में जाकर के 22 मिनट के भीतर भीतर ऑपरेशन सिंदूर के तहत उसको जमीन दोज कर दिया गया. ಒಂದ್ ಕಡೆ ಪ್ರಧಾನಿ ಮೋದಿ ಸಂಸತ್ ಹೊರಗೆ ಹೇಳಿಕೆ ಕೊಟ್ಟರು, ಇನ್ನೊಂದು ಕಡೆ ಲೋಕಸಭೆ ಕಲಾಪದೊಳಗೆ ಸ್ಪೀಕರ್ ಆಪರೇಷನ್ ಸಿಂಧೂರ್ ಹೊಗಳಿದ್ರು. ಆಗ ವಿಪಕ್ಷ ನಾಯಕರು ಚರ್ಚೆಗೆ ಅವಕಾಶ ಕೇಳಿದ್ರು. ಭಾರತೀಯ ಸೇನೆಗೆ ಆದ ನಷ್ಟ ಎಷ್ಟು, ಸಾರ್ವಜನಿಕರ ಆಸ್ತಿಪಾಸ್ತಿ ಹಾನಿ ಲೆಕ್ಕ ಕೊಡಿ ಅಂತ ಪಟ್ಟು ಹಿಡಿದ್ರು. ಆದ್ರೆ ಸ್ಪೀಕರ್ ಓಂ ಬಿರ್ಲಾ ಅವಕಾಶ ಕೊಡಲಿಲ್ಲ. ಗಲಾಟೆ ಜೋರಾಗಿ 2 ಸಲ ಅಧಿವೇಶನ ಮುಂದೂಡಿದ್ರು. ಮತ್ತೆ ಚರ್ಚೆ ಶುರುವಾದ್ರೂ ವಿಪಕ್ಷಗಳು ಪಟ್ಟು ಬಿಡಲಿಲ್ಲ. ಇದರಿಂದ ಲೋಕಸಭೆ ಮೊದಲ ದಿನದ ಅಧಿವೇಶನವನ್ನ ಅರ್ಧಕ್ಕೆ ನಿಲ್ಲಿಸಿ ಮುಂದೂಡಿದ್ರು. ಲೋಕಸಭೆ ಕಲಾಪದಿಂದ ಹೊರಬಂದ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಸಂಸದೆ ಪ್ರಿಯಾಂಕಾ ವಾದ್ರಾ ನಮ್ಮ ಬಾಯಿ ಮುಚ್ಚಿಸೋ ಕೆಲಸ ಆಗ್ತಿದೆ ಅಂತ ಸಿಟ್ಟಿಗೆದ್ರು. देखिए, सवाल ये है कि जो हाउस में डिफेंस मिनिस्टर को बोलने देते हैं, उनके लोगों को बोलने देते हैं, मगर अगर विपक्ष का कोई कुछ कहना चाहता है तो अलाउड नहीं है. मैं लीडर ऑफ अपोजिशन हूँ, मेरा हक है, तो मुझे तो कभी बोलने ही नहीं देते हैं. तो करें चर्चा, बोलने दें एलओपी को, क्यों नहीं बोलने देते? अगर हर चीज़ के लिए तैयार है तो लीडर ऑफ अपोजिशन का मुंह बंद क्यों कर रहे हैं? खड़े हैं बोलने के लिए, बोलने देना चाहिए. ಲೋಕಸಭೆಯಲ್ಲಿ ಆಪರೇಷನ್ ಸಿಂಧೂರ್ ಗದ್ದಲದಿಂದ ಲೋಕಸಭೆ ಕಲಾಪ ಮೊದಲ ದಿನವೇ ಹಾಳಾಯಿತು. ಇನ್ನೊಂದು ಕಡೆ ರಾಜ್ಯಸಭೆಯಲ್ಲಿ ವಿಪಕ್ಷ ನಾಯಕ ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ಕೇಂದ್ರ ಆರೋಗ್ಯ ಸಚಿವ ಜೆಪಿ ನಡ್ಡಾ ಮಧ್ಯೆ ವಾಕ್ಸಮರವೇ ಸೃಷ್ಟಿಯಾಗಿತ್ತು. सर, पहलगाम हमला 22 अप्रैल को हुआ था. अब तक आतंकवादी पकड़े नहीं गए, मारे भी नहीं गए. कम से कम इंटेलिजेंस इनकी सिक्योरिटी है, उसके बारे में उनका फेल्योर हुआ, ये उन्होंने ही कहा है. अमेरिका के राष्ट्रपति ट्रंप 24 बार उन्होंने, बाद में सफाई, 24 बार उन्होंने कहा मेरे इंटरफियरेंस से, मेरे वजह से हुआ. अरे देश के साथ ये अपमानजनक है. एक बाहर का आदमी जी ने ऑपरेशन सिंदूर और पहलगाम के डिस्कशन के माइन्यूट डिटेल्स को डिस्कस करना शुरू कर दिया कि सरकार पहलगाम और ऑपरेशन सिंदूर पर चर्चा नहीं चाहती. हम चर्चा करेंगे, हर तरीके से करेंगे. ಮೊದಲ ದಿನದ ಸಂಸತ್ ಕಲಾಪದಲ್ಲೇ ಆಪರೇಷನ್ ಸಿಂಧೂರ್ ಅಸ್ತ್ರ ಪ್ರಯೋಗವಾಗಿದೆ. ಇದರ ಜೊತೆಗೆ ಪ್ರತಿಪಕ್ಷದವರು ಬಿಹಾರದ ಮತದಾರರ ಪಟ್ಟಿ ಗೋಲ್ಮಾಲ್ ಆಗಿದೆ ಅನ್ನೋ ಅಸ್ತ್ರ ರೆಡಿ ಮಾಡಿಕೊಂಡಿದ್ದಾರೆ. ಇನ್ನು ಕೇಂದ್ರ ಎನ್ಡಿಎ ಸರ್ಕಾರ ಕರಾವಳಿ ಸಾಗಣೆ ಮಸೂದೆ 2024, ಸರಕು ಸಾಗಣೆ ಮಸೂದೆಗಳು, ಮಣಿಪುರ ಸರಕು ಮತ್ತು ಸೇವಾ ತೆರಿಗೆ ತಿದ್ದುಪಡಿ ಮಸೂದೆ ಅಂಗೀಕಾರಕ್ಕೆ ರೆಡಿಯಾಗಿದ್ದು ನಾಳೆಯಿಂದ ಸಂಸತ್ ಕಲಾಪ ಇನ್ನಷ್ಟು ಕಾವೇರಲಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.